ಭಾರತವು ಪ್ರಪಂಚದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದ್ದು, ಶೇಕಡ 65ಕ್ಕೂ ಹೆಚ್ಚು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವನ್ನ ಮಾಡುವಂತ ಸಂದರ್ಭಗಳನ್ನು ನೋಡಿದಾಗ, ನಗರ ಪ್ರದೇಶಗಳ ಜನಸಂಖ್ಯೆಯು ಕೂಡ ಹೆಚ್ಚಾಗುತ್ತಿದ್ದು, ಜನರು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಈ ವಲಸೆ ಬರುವಂತಹ ಸಂದರ್ಭಗಳನ್ನ ನಾವು ನೋಡಿದಾಗ, ಮುಖ್ಯವಾಗಿ ಇಲ್ಲಿ ನಗರದಲ್ಲಿ ವಸತಿ ಜಾಸ್ತಿ ಆಗುತ್ತಿದ್ದು, ವಲಸೆ ಸೌಕರ್ಯಗಳ ಕೊರತೆಯಿಂದಾಗಿ ಬಹುತೇಕ ಕೊಳಗೇರಿಗಳಲ್ಲಿ ನಗರದ ಬಡ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದನ್ನು ನಾವು ನೋಡ್ತೀವಿ. ಇಂದಿನ ನಗರದ ಜನರು ದುರ್ಬಲರು ಮತ್ತೆ ಹಿಂದುಳಿದವರು ಮತ್ತೆ ದುರ್ಬಲ ಕೊಳಗೇರಿಗಳಲ್ಲಿ ವಾಸವಂತ ನಡುವೆ ಜೀವನ ಶೈಲಿ, ಆರೋಗ್ಯ, ಶಿಕ್ಷಣ ಮತ್ತೆ ನಾಗರಿಕ ಸೌಲಭ್ಯಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ಗುರುತಿಸುವುದನ್ನು ನಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2005-6ರಲ್ಲಿ ಸಂಗ್ರಹಿಸಲಾದ ಅಂಕಿಅಂಶಗಳ ಪ್ರಕಾರ ನಗರ ಪ್ರದೇಶಗಳಲ್ಲಿ 5 ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳ ಮರಣ ದರ 1000ಕ್ಕೆ 42 ಇದ್ದರೆ, ಅದೇ ನಗರ ಪ್ರದೇಶ ಕೊಳಚೆ ಪ್ರದೇಶಗಳಲ್ಲಿ ಮತ್ತೆ ಬಡ ಜನರಲ್ಲಿ ಮರಣ ದರ 1000 ಮಕ್ಕಳಿಗೆ 73ರಷ್ಟು ಇರೋದನ್ನು ನಾವು ನೋಡ್ತೀವಿ. ಸೊ ಇದನ್ನ ಗಮನಿಸಿದಾಗ ನಗರ ಪ್ರದೇಶಗಳಲ್ಲಿ ಕೊಳಗೇರಿ ಮತ್ತೆ ಬಡ ಜನರು ವಾಸಿಸುವಂತಹ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನವನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಜಾರಿಗೆ ತರಬೇಕು. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ ನಗರದ ಮಕ್ಕಳಲ್ಲಿ 33ರಷ್ಟು ಮಕ್ಕಳು ಕುಂಠಿತ ಬೆಳವಣಿಗೆ ಹಾಗೂ ಶೇಕಡ 26ರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು, ಬಡ ಮಕ್ಕಳಲ್ಲಿ ಇದರ ಪ್ರಮಾಣ 54ರಿಂದ ಶೇಕಡ 47ರಷ್ಟು ಇರೋದನ್ನು ನಾವು ನೋಡ್ಬೋದು. ಸೊ ಅದರಿಂದ ಇಲ್ಲಿ ನಗರದಲ್ಲಿ ಶೇಕಡ 83ರಷ್ಟು ಮಹಿಳೆಯರು, ಮುಖ್ಯವಾಗಿ ಕೊಳಗೇರಿ ಮತ್ತೆ ಬಡ ಮಹಿಳೆಯರು ಕೇವಲ 54ರಷ್ಟು ಮಾತ್ರ ಇದ್ದು, ಕನಿಷ್ಠ 3 ಬಾರಿ ವೈದ್ಯಕೀಯ ಸೌಲಭ್ಯಗಳನ್ನ ಪಡೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ಪ್ರಸವದ ಸಮಯದಲ್ಲಿ ಶೇಕಡ 84ರಷ್ಟು ನಗರದ ಮಹಿಳೆಯರು ವೈದ್ಯಕೀಯ ಸಿಬ್ಬಂದಿಯ ಸಹಾಯವನ್ನ ಪಡೆದರೆ, ಕೊಳಚೆ ಪ್ರದೇಶದ ಬಡ ಮಹಿಳೆಯರಲ್ಲಿ ಶೇಕಡ 50ರಷ್ಟು ಮಾತ್ರ ಈ ಒಂದು ವೈದ್ಯಕೀಯ ಸಿಬ್ಬಂದಿಯ ಸಹಾಯವನ್ನ ಪಡೀತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಕೊಳಗೇರಿಗಳು ಮತ್ತೆ ಬಡ ಜನರು, ಅದರಲ್ಲೂ ಮುಖ್ಯವಾಗಿ ಕೊಳಚೆ ಪ್ರದೇಶಗಳಲ್ಲಿ ಅತ್ಯಂತ ಕೆಳಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನ ಅಥವಾ ಅವರ ಆಹಾರಾಭ್ಯಾಸ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿಂದಾಗಿ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕಿರುವಂತಹ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ನಗರದ ಬಡ ಪ್ರದೇಶಗಳಲ್ಲಿ ವಾಸಿಸುವಂತಹ ಬಹುತೇಕ ಜನರು ಬಡತನ ರೇಖೆಯಿಂದ ಕೆಳಗಿದ್ದು ಆಹಾರ ರಕ್ಷಣೆಗಾಗಿ ಖರ್ಚು ಮಾಡುವಂತ ಶಕ್ತಿ ಇಲ್ಲದವರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಇದಲ್ಲದೆ ಬಡತನ ರೇಖೆಯಿಂದ ಮೇಲಿದ್ದರೂ ಕೂಡ ಬಡವರಾಗಿರುವ ಲಕ್ಷಾಂತರ ಜನರು ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು, ಇವರು ಸಹ ಉತ್ತಮ ಆರೋಗ್ಯ ಸೇವೆಗಳನ್ನು ಪಡೆಯಲು ಅಶಕ್ತರಾಗಿದ್ದಾರೆ. ಆದ್ದರಿಂದ ನಗರದ ಕೊಳಚೆ ಪ್ರದೇಶಗಳು ಮತ್ತೆ ಕೊಳಗೇರಿಗಳು ಇವುಗಳನ್ನ ಅತ್ಯಂತ ಅನಾನುಕೂಲ ಪರಿಸ್ಥಿತಿಯಲ್ಲಿ ವಾಸಿಸುತ್ತಿರುವವರು ಎಂದು ಕೂಡ ನಾವು ಹೇಳ್ತೀವಿ. ಆದ್ದರಿಂದ ಇವರು ಈ ಕೆಳಕಂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಮತ್ತೆ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಹೆಚ್ಚಿನ ಜನಸಾಂದ್ರತೆಯನ್ನ ನಾವು ಮುಖ್ಯವಾಗಿ ನೋಡೋದಾದ್ರೆ, ಮತ್ತೆ ಅಸಮರ್ಪಕ ಕುಡಿಯುವ ನೀರು ಮತ್ತೆ ಒಳಚರಂಡಿ ವ್ಯವಸ್ಥೆಯನ್ನ ಮುಖ್ಯವಾಗಿ ನೋಡ್ಬೋದು. ಮತ್ತೆ ಅಸುರಕ್ಷಿತ ಕುಡಿಯುವ ನೀರು ಮತ್ತೆ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು, ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ, ಆರೋಗ್ಯ ಸೇವೆಗಳ ಲಭ್ಯತೆಯ ಕೊರತೆ ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಸೊ ಆದ್ರಿಂದ ಇವೆಲ್ಲವನ್ನು ಗಮನಿಸಿದಾಗ ನಮ್ಗೆ ಮತ್ತೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಎಂಬ ಘೋಷಣೆಯೊಂದಿಗೆ ನಾವು ಈ ಒಂದು ಬಹು ಜನಪ್ರಿಯವಾಗಿ ಅಂದ್ರೆ ನಗರವಾಸಿ ಬಡ ಜನರಿಗೆ ಮೂಲಭೂತವಾದಂತಹ ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ನಾವು ಇಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಬೇಕಾಗುತ್ತೆ ಅಂತನೂ ಕೂಡ ಹೇಳ್ತೀವಿ. ಸೊ ಅದರಿಂದ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮುಖಾಂತರ ಪ್ರಮುಖವಾಗಿ ಕೆಲವೊಂದು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣವನ್ನ ಮತ್ತೆ ಇದು ಎಲ್ಲಾ ರಾಜ್ಯಗಳ ಮತ್ತೆ ರಾಜಧಾನಿಗಳ ಜಿಲ್ಲಾ ಕೇಂದ್ರಗಳು ಮತ್ತೆ 50,000ಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳಂತ ಒಂದು ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಒಂದು ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತಂದಿರೋದು ನೋಡ್ಬೋದು.
ಇಲ್ಲಿ ನಗರ ಪ್ರದೇಶದಲ್ಲಿ ಬಡವರ ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸಂಪನ್ಮೂಲಗಳನ್ನು ಒದಗಿಸೋದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೂಲಭೂತವಾದಂತಹ ಒಂದು ಸಂಪನ್ಮೂಲಗಳ ಅಗತ್ಯತೆ ಏನಿದೆ ಇದನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ನೋಡ್ಬೋದು. ಮತ್ತೆ ನಗರದ ಬಡ ಜನರ ಮತ್ತೆ ದುರ್ಬಲ ವರ್ಗಗಳ ವಿವಿಧ ಆರೋಗ್ಯ ಅಗತ್ಯತೆಗಳನ್ನ ಪೂರೈಸಲು ಅದಕ್ಕನುಗುಣವಾಗಿ ಸಂಪನ್ಮೂಲಗಳನ್ನ ಮತ್ತೆ ರಕ್ಷಣಾ ವ್ಯವಸ್ಥೆಗಳನ್ನ ಇಲ್ಲಿ ಒದಗಿಸೋದು. ಆರೋಗ್ಯ ಸೇವೆಗಳ ಯೋಜನೆ ಮತ್ತೆ ಅನುಷ್ಠಾನವನ್ನ ಉತ್ತಮಗೊಳಿಸೋದಿಕ್ಕೆ ಸಮುದಾಯದ ಭಾಗವಹಿಸುವಿಕೆಯಿಂದ ಒಂದಿಗೆ ಪರಿವೀಕ್ಷಣೆಯನ್ನ ಮಾಡೋದು. ವೇಗವಾಗಿ ಬೆಳೆಯುತ್ತಿರುವಂತ ನಗರದ ಜನಸಂಖ್ಯೆಯ ಆರೋಗ್ಯ ಸಂಬಂಧಿತ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಲು ಸಾಂಸ್ಥಿಕ ಮತ್ತೆ ನಿರ್ವಹಣಾ ವ್ಯವಸ್ಥೆಯನ್ನ ರೂಪಿಸೋದು. ಮತ್ತೆ ದತ್ತಿ ಆಸ್ಪತ್ರೆಗಳು, ಸರ್ಕಾರೇತರ ಸಂಸ್ಥೆಗಳು ಹಾಗೂ ಇನ್ನಿತರ ಪಾಲುದಾರರೊಂದಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಯೋಜನೆಯನ್ನ ಹಾಕಿಕೊಳ್ಳೋದು. ಮತ್ತೆ ತುರ್ತು ಪರಿಸ್ಥಿತಿಯನ್ನ ನಿರ್ವಹಿಸೋದಕ್ಕೆ 2 ಹಂತದ ವ್ಯವಸ್ಥೆಯನ್ನ ಅಂದ್ರೆ ಚಿಕಿತ್ಸೆಗೆ ಅಗತ್ಯವಾದ ತಕ್ಷಣದ ಹಣಕಾಸಿನ ಪೂರೈಕೆ ಮತ್ತೆ ಮಹಿಳಾ ಆರೋಗ್ಯ ಸಮಿತಿಯ ರಚನೆಯನ್ನ, ಮತ್ತೆ ನಗರದ ಬಡ ಜನರಿಗೆ ಚಿಕಿತ್ಸಾ ವೆಚ್ಚಗಳನ್ನ ಭರಿಸೋದಕ್ಕೆ ವಿಮಾ ಯೋಜನೆಯನ್ನ ರೂಪಿಸೋದು. ಇದು ನಗರ ಪ್ರದೇಶಗಳಲ್ಲಿ ರೋಗಗಳನ್ನ ತಡೆಗಟ್ಟೋದಕ್ಕೆ ಕೈಗೊಂಡಂತ ಕಾರ್ಯಕ್ರಮ. ಮತ್ತೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮುಖ್ಯವಾದಂತಹ ಸೇವೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಸೇವೆಗಳನ್ನ ಇಲ್ಲಿ ನಾವು ನಗರ ಪ್ರದೇಶಗಳಿಗೆ ಜಾರಿಗೆ ತರುವುದರ ಮೂಲಕ ಇಲ್ಲಿ ನಾವು ಆರೋಗ್ಯ ಸೇವೆಗಳನ್ನ 11 ಮತ್ತೆ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಮೂಲಭೂತ ಹಂತದಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಗಳು ಈ ಕೆಳಕಂಡ ಒಂದು ಅಂಶಗಳನ್ನ ಒಳಗೊಂಡಿರೋದು ನೋಡಿದಾಗ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡುದು. ಇದು ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಆರೋಗ್ಯದ ಬಗ್ಗೆ ಮಾಹಿತಿನೇ ಇಲ್ಲ ಅಂದಾಗ ನಾವು ಯಾವುದೇ ಒಂದು ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಮೊದಲನಾಗಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಇಲ್ಲಿ ಮುಖ್ಯವಾಗಿ ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ ಜನರನ್ನ ಕಾಡುತ್ತಿರುವಂತ ಒಂದು ಪ್ರಮುಖವಾದಂತ ಅಂಶ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇವುಗಳನ್ನ ನಿಯಂತ್ರಣ ಮಾಡೋದ್ರಿಂದ ನಮ್ಗೆ ಬಹಳ ಕಡಿಮೆ ವೆಚ್ಚದಲ್ಲಿ ನಾವು ರೋಗಗಳನ್ನ ನಿಯಂತ್ರಿಸೋದಕ್ಕೆ ಮತ್ತೆ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಮತ್ತೆ ವೈಯಕ್ತಿಕ ಸ್ವಚ್ಛತೆ ಇಲ್ಲಿ ಪರಿಸರವನ್ನ ನಾವು ಮತ್ತೆ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ರೆ, ಯಾಕೆಂದ್ರೆ ಮನೆಯ ಸುತ್ತಮುತ್ತ ಅಂದ್ರೆ ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಕೊಳಚೆ ಮತ್ತೆ ಬಡ ಜನರು ವಾಸಿಸುವಂತ ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಕೊಳಚೆ ಪ್ರದೇಶಗಳಲ್ಲಿ ಉತ್ತಮ ಪರಿಸರವನ್ನ ಹೊಂದಿದ್ದೇ ಇರುವಂತಹ ಒಂದು ಸಂದರ್ಭಗಳನ್ನ ನೋಡಿದಾಗ ಅಲ್ಲಿ ಪರಿಸರವನ್ನ ಅಥವಾ ವೈಯಕ್ತಿಕ ಸ್ವಚ್ಛತೆಯನ್ನು ಕೂಡ ಅವರು ಉತ್ತಮ ರೀತಿಯಲ್ಲಿ ಕೈಗೊಂಡಾಗ ಅವರು ಉತ್ತಮ ಆರೋಗ್ಯವಾಗಿರೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಶುದ್ಧ ಕುಡಿಯುವ ನೀರು ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ನಾವು ಆರೋಗ್ಯ ಸಂಬಂಧಿತವಾದಂತ ವಿಷಯಗಳನ್ನು ಹೋದಾಗ 80% ಜನ ಇವತ್ತು ಕುಡಿಯುವ ನೀರಿನ ಸಮಸ್ಯೆಗಳಿಂದ ರೋಗಗಳಿಗೆ ಒಳಗಾಗ್ತಿರೋದನ್ನ ನೋಡಿದಾಗ ಇಲ್ಲಿ ಶುದ್ಧವಾದಂತ ಕುಡಿಯುವ ನೀರು ಬೇಕಾಗುತ್ತೆ. ಮತ್ತೆ ಪೌಷ್ಟಿಕ ಆಹಾರ ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಪೌಷ್ಟಿಕ ಆಹಾರವನ್ನ ನಾವು ಗ್ರಾಮೀಣ ಇರ್ಬೋದು ಅಥವಾ ನಗರ ಪ್ರದೇಶಗಳಿರ್ಬೋದು, ಪೌಷ್ಟಿಕ ಆಹಾರವನ್ನು ನೀಡಿದಾಗ ಅಲ್ಲಿ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಹೆಚ್ಚಾಗುತ್ತೆ. ಇದರಿಂದ ಯಾವುದೇ ರೋಗಗಳು ವ್ಯಕ್ತಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಸಾಮಾನ್ಯ ಮತ್ತೆ ಸಣ್ಣ ಪುಟ್ಟ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡುದು. ಇಲ್ಲಿ ಸಾಮಾನ್ಯವಾಗಿ ರೋಗಗಳು ಪ್ರತಿಯೊಬ್ಬರನ್ನು ಕೂಡ ಕಾಡುತ್ತೆ. ಆ ರೋಗಗಳಿಗೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಸಾಮಾನ್ಯ ಮತ್ತೆ ಸಣ್ಣ ಪುಟ್ಟ ರೋಗಗಳಿಗೂ ಕೂಡ ಚಿಕಿತ್ಸೆಯನ್ನು ನೀಡುವಂತ ಒಂದು ವ್ಯವಸ್ಥೆಯನ್ನ ಕೈಗೊಳ್ಬೇಕು. ಕುಟುಂಬ ಕಲ್ಯಾಣ ಮತ್ತೆ ಕುಟುಂಬ ಯೋಜನಾ ಸೇವೆಗಳು ಇದು ಬಹಳ ಮುಖ್ಯವಾದ. ಯಾಕೆಂದ್ರೆ ಈ ಬಡ ಜನರಲ್ಲಿ ಮಕ್ಕಳನ್ನ ಇರುವಂತ ಅಥವಾ ಹೆಚ್ಚು ಮಕ್ಕಳನ್ನ ಇರುವಂತ ಪ್ರಮಾಣ ಏನಿದೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕಾಗುತ್ತೆ. ಅದರಿಂದ ಅದರ ಮುಖಾಂತರ ನಾವು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ನಾವು ಸಾಮಾನ್ಯವಾಗಿ ಕೊಳಚೆ ಪ್ರದೇಶ ಅಥವಾ ಬಡ ಜನರಲ್ಲಿ ಈ ಮಕ್ಕಳನ್ನ ಇರುವಂತ ಪ್ರಮಾಣ ಯಾವಾಗ್ಲೂ ಕೂಡ ಜಾಸ್ತಿ ಇರುತ್ತೆ. ಅವ್ರಿಗೆ ಮಕ್ಕಳನ್ನ ಮುಂದಿನ ಸಂದರ್ಭದಲ್ಲಿ ಅವರು
ಸಾ ಪೋಷಣೆ ಮಾಡುವಂತದನ್ನ ಯೋಚನೆ ಮಾಡದೆ ಆ ಸಂದರ್ಭಕ್ಕೆ ತಕ್ಕಂತೆ ಮಕ್ಕಳನ್ನ ಇರ್ತಾರೆ. ಇದರಿಂದಲೂ ಕೂಡ ಜನಸಂಖ್ಯೆ ಹೆಚ್ಚಾದಾಗ ನಾವು ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿಕೊಳ್ಳೋದು ಕಷ್ಟ ಆಗುತ್ತೆ. ಇಂದಿನ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೋದ್ರೂ ಆ ಮಾಲಿನ್ಯಗೊಳಿಸ್ತಾ ಇದ್ದೀವಿ. ಯಾವುದೇ ಸಂದರ್ಭ ಯಾವುದೇ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಜಲ ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಅಥವಾ ಇನ್ನು ಅನೇಕ ಮಾಲಿನ್ಯವನ್ನ ನಾವು ನೋಡಿದಾಗ ಇದಕ್ಕೆ ಮುಖ್ಯ ಕಾರಣ ಹೆಚ್ಚುತ್ತಿರುವಂತ ಜನಸಂಖ್ಯೆನ ನಾವು ನಿಯಂತ್ರಣ ಮಾಡದೆ ಯಾವುದೇ ಒಂದು ಯೋಜನೆಗಳನ್ನ ಕೈಗೊಂಡ್ರು ಕೂಡ ನಮ್ಗೆ ಆ ಅದು ತನ್ನ ಪ್ರಭಾವವನ್ನು ಬೀರೋದಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ತಾಯಿ ಮತ್ತೆ ಮಕ್ಕಳ ಆರೋಗ್ಯ ಸೇವೆಗಳು ಇದು ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಆ ಉತ್ತಮವಾದಂತ ಸದೃಢವಾದಂತ ದೇಹವನ್ನ ಹೊಂದಿದಾಗ ಮಾತ್ರ ನಾವು ಸದೃಢವಾದಂತ ಮಕ್ಕಳನ್ನ ಪಡೆಯೋದಿಕ್ಕೆ ಸಾಧ್ಯ. ಇಲ್ಲಿ ತಾಯಿನೇ ಆರೋಗ್ಯವಾಗಿಲ್ಲ ಅಂದಾಗ ನಾವು ಒಳ್ಳೆಯ ಮಗುವನ್ನ ಇರೋದಿಕ್ಕೆ ಸಾಧ್ಯನಾ ಅನ್ನೋದನ್ನು ಕೂಡ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಅಧ್ಯಯನಗಳಲ್ಲಿ ನೋಡಿದಾಗ ತಾಯಿ ಆರೋಗ್ಯವಾಗಿದ್ದಾಗ ಮಗುನು ಕೂಡ ಸದೃಢವಾಗಿರುತ್ತೆ. ಅಂದ್ರೆ ಅಪೌಷ್ಟಿಕತೆಯಿಂದ ಬಳಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವಿ. ಮತ್ತೆ ಮೂಲಭೂತ ಆರೋಗ್ಯ ಶಿಕ್ಷಣ, ಮಾಹಿತಿ ಮತ್ತೆ ಸಂವಹನ ಸೇವೆಗಳು ಇದು ಕೂಡ ಬಹಳ ಮುಖ್ಯವಾದ ಅಂಶ. ಯಾಕಂದ್ರೆ ಮೂಲಭೂತ ಆರೋಗ್ಯ ಶಿಕ್ಷಣವನ್ನ ನಾವು ಮತ್ತೆ ಮಾಹಿತಿ ಮತ್ತೆ ಸಂವಹನ ಸೇವೆಗಳನ್ನ ಜನರಿಗೆ ಉತ್ತಮ ಮಾಹಿತಿ ಮತ್ತೆ ಸಂವಹನ ಸೇವೆಗಳಿದ್ದಾಗ ಅದನ್ನ ಅವರಲ್ಲಿ ಜಾಗೃತಿಯನ್ನ ಮತ್ತೆ ಅರಿವನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗುತ್ತೆ. ಇಲ್ಲದೆ ಇದ್ದಾಗ ಇದು ನಿರಂತರವಾಗಿ ಮುಂದುವರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮೂಲಭೂತ ಆರೋಗ್ಯ ಶಿಕ್ಷಣ ಮತ್ತೆ ಮಾಹಿತಿಯನ್ನು ನಾವು ನೀಡಬೇಕಾಗುತ್ತೆ. ಇದು ಕೂಡ ನಗರ ಆರೋಗ್ಯದ ಮುಖ್ಯವಾದಂತ ಒಂದು ಅಂಶಗಳು. ನೆಕ್ಸ್ಟ್ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಇದು ಇತ್ತೀಚಿನ ಪ್ರಮುಖ ಘೋಷಣೆಯಾಗಿದೆ. ಸೊ ಇಲ್ಲಿ ಗಂಡು ಹೆಣ್ಣು, ಬಡವ ಶ್ರೀಮಂತ, ಹಿಂದುಳಿದವರು ಮುಂದುವರೆದವರು ಎಂಬ ಯಾವುದೇ ಭೇದವಿಲ್ಲದೆ ನಾವು ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಈ ಒಂದು ಘೋಷವಾಕ್ಯವನ್ನ ಕೈಗೊಂಡು ನಾವು ನಗರ ಆರೋಗ್ಯ ಅಭಿಯಾನವನ್ನು ಕೈಗೊಳ್ಳಲಾಗುತ್ತೆ. ಸೊ ಈ ಒಂದು ಕಾರ್ಯತಂತ್ರಗಳನ್ನ ಬಳಸಿ ಹಿಂದುಳಿದ, ಬಡ ಮತ್ತೆ ದುರ್ಬಲ ವರ್ಗಗಳ ಜನರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸೋದಿಕ್ಕೆ ಭಾರತ ಸರ್ಕಾರವು 20 ಜನವರಿ 2014ರಂದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನವನ್ನು ಪ್ರಾರಂಭ ಮಾಡುತ್ತೆ. ಸೊ ಇದನ್ನ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಪಯೋಜನೆಯಾಗಿ ರೂಪಿಸಿ ಎಲ್ಲಾ ರಾಜ್ಯಗಳ ರಾಜಧಾನಿಗಳು, ಜಿಲ್ಲಾ ಕೇಂದ್ರಗಳು ಮತ್ತೆ 50,000ಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳಂತ ನಗರ ಪಟ್ಟಣ ಪ್ರದೇಶಗಳಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನವನ್ನು ಜಾರಿ ಮಾಡುವುದರ ಮೂಲಕ ಇದು ಪ್ರಮುಖವಾಗಿ ಕೊಳಗೇರಿ ನಿವಾಸಿಗಳು, ಸೀಮಾಂತ ಸಮೂಹಗಳಾದ ರಿಕ್ಷಾ ಎಳೆಯೋರು, ಬೀದಿ ವ್ಯಾಪಾರಿಗಳು, ಬಸ್ ನಿಲ್ದಾಣ ಮತ್ತೆ ರೈಲು ನಿಲ್ದಾಣಗಳಲ್ಲಿನ ಕೂಲಿ ಕಾರ್ಮಿಕರು, ಬೀದಿ ಮಕ್ಕಳು, ಕಟ್ಟಡ ನಿರ್ಮಾಣ ಕೆಲಸಗಾರರು, ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಮುಂತಾದಂತ ಜನ ಸಮುದಾಯಗಳಿಗೆ ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸೋದಕ್ಕೆ ಪ್ರಮುಖವಾಗಿ ಒಂದು ಯೋಜನೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಇದರ ಮುಖಾಂತರ ನಾವು ಉತ್ತಮವಾದಂತ ಆರೋಗ್ಯ ಸೌಲಭ್ಯಗಳನ್ನ ನಗರ ಜನರಿಗೆ ನಗರ ಜೀವನಕ್ಕೆ ಉತ್ತಮ ಆರೋಗ್ಯವನ್ನ ಸೇವೆಯನ್ನು ನೀಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ನಾವು ಹೇಳೋದು.